ವೇದೋಕ್ತ ಮಹಾಮಂಗಲ ನೀರಾಂಜನಂ ದರ್ಶಯಾಮಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ತಗೊಳಮ್ಮ, ಈ ಕುಂಕುಮನ ನೀನ್ ಹಣೆಗಿಟ್ಕೋ, ಎಲ್ಲ ಒಳ್ಳೇದಾಗುತ್ತೆ. ನನ್ನನ್ನೇನು ನೋಡ್ತಿದ್ಯಾ? ದೇವ್ರಿಗೆ ಕೈ ಮುಗಿ. ನನ್ನ ಪಾಲಕ್ ನೀವೇ ದೇವರು. ಇದು ಯಾಕೋ ಸ್ವಲ್ಪ ಓವರ್ ಆಯ್ತು. ದೇವ್ರಿಗೆ ಕೈ ಮುಗಿ. ದೇವ್ರೆ, ನಮ್ಮಿಬ್ರಿಗೆ ಲೇಟಾಗಿ ಮದುವೆ ಆಗಂಗ್ ಮಾಡಪ್ಪ. ಹಲೋ, ಎಲ್ಲ ಲವರ್ಸು ಬೇಗ ಮದ್ವೆ ಆಗಿ ಸೆಟ್ಲ್ ಆಗೋಣ ಅಂದ್ರೆ ನೀನೇನು ಲೇಟಾಗಿ ಮದ್ವೆ ಆಗ್ಲಿ ಅಂತ ಕೇಳ್ಕೊತಿದ್ಯಾ? ಮದ್ವೆಗೆ ಮುಂಚೆ ಈ ಥರ ಕದ್ದು ಮುಚ್ಚಿ ಬರೋದು, ನೀವು ನನಗೆ ಬೈಯೋದು, ಇದೆಲ್ಲ ಮದುವೆ ಆದ್ಮೇಲೆ ಆಗುತ್ತೋ ಇಲ್ವೋ, ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡೋಣ ಅಂತ. ಆದ್ರೆ ಮದ್ವೆ ಆದ್ಮೇಲೆ ನಾನ್ ನಿನ್ನ ಹೋಗು ಬಾ ಅಂತಾನೆ ಕರೆಯೋದು. ನಿಮ್ಗೇನಾದ್ರೂ ಪ್ರಾಬ್ಲಮ್ಮಾ? ನೋ ಪ್ರಾಬ್ಲಮ್. ಹೆಜ್ಜೆ ನಮಸ್ಕಾರ ಆಗ್ತಿದ್ಯಲ್ಲ, ಯಾಕೆ? ದೇವರು ನಿಮ್ಗೆ ಆರೋಗ್ಯ ಕೊಟ್ಟು ಕಾಪಾಡಲಿ, ನೀವು ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ. ಇದನ್ನೆಲ್ಲ ನೋಡ್ತಿದ್ರೆ ಯಾಕೋ ನಾವಿಬ್ರು ಬೇಗ ಮದ್ವೆ ಆಗ್ತೀವಿ ಅನ್ನಿಸ್ತಿದೆ. ಆಗಲ್ಲ ಪ್ರಿಯ, ಯಾಕೆ? ಲೇಟಾಗಿ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡಲ್ಲ. ಯಾಕೋ ಈ ಜಾಗ ಸರಿ ಇಲ್ಲ ಅನ್ಸುತ್ತೆ, ಬನ್ನಿ ವಾಪಸ್ ಹೋಗೋಣ. ಯಾಕೆ ಹಚ್ಬಂಡು, ಏನಾಯ್ತು ಅಂತಿದ್ದೇನು ನೋಡ್ರಿ? ಅಲ್ಲಿ ನೋಡ್ರಿ, ಪಾಪ ಹಚ್ಬಂಡು, ಅವ್ರು ಯಾರಿಗೂ ತೊಂದರೆ ಕೊಡದೆ ಅವ್ರ ಪಾಡ ಕೂತ್ಕೊಂಡು ಪ್ರೀತಿ ಮಾಡ್ತಿದ್ದಾರೆ. ಅವ್ರಿದ್ರೆ ನಿಮ್ಗೇನು ತೊಂದರೆ? ಬನ್ನಿ. ರೀ ಈಗ ಹೇಳ್ತಾ ಇದ್ದೀನಿ, ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಂಗೆ ಗೊತ್ತಿಲ್ಲ. ಅಯ್ಯೋ, ಏನು ಆಗಲ್ಲ ಹಚ್ಬಂಡು, ಬನ್ನಿ. ಹಿಡೀರಿ ನೀವು. ಬಾಯ್ಸ್ ಬನ್ನಿ.
ಏನೋ ಇವಳು ಹೊಸ ಲವರ, ಹಳೆ ಲವರ, ಇಲ್ಲ ಬ್ರೇಕಪ್ ಆಗಿರೋ ಲವರ? ಇಲ್ಲ ಕಣ, ಅದು ಯಾವುದೂ ಅಲ್ಲ. ಮತ್ತೆ ನಾವಿಬ್ರು ಲವರ್ಸೇ ಅಲ್ಲ. ಲವ್ ಕೇಳಿಸ್ಕೊಂಡ್ರೇನೋ, ಇವರಿಬ್ರು ಲವರ್ಸೇ ಅಲ್ವಂತೆ. ಹಾಗಾದ್ರೆ ಬೇರೆ ಕೆಲಸಕ್ಕೆ ಕರ್ಕೊಂಡು ಬಂದಿದ್ಯಾ? ಏಯ್, ಮಾತಿನ ಮೇಲೆ ನಿಗಾ ಇರಲಿ. ನಾವಿಬ್ರು ಗಂಡ ಹೆಂಡ್ತಿ. ಬಂದವರೆಲ್ಲ ನಾವು ಗಂಡ ಹೆಂಡತಿ ಲವ್ವರ್ಸ್ ಅಂತಾನೆ ಹೇಳೋದು, ಆದ್ರೆ ಬರೋ ಉದ್ದೇಶ ಬೇರೆನೇ ಇರುತ್ತೆ. ಯಾಕೆ? ಲವ್ ಮಚ್ಚ, ಯಾವ್ದೋ ಎಳೆ ಹುಡುಗಿನ ಹಾಕೊಂಬಂದನಲ್ಲ ಈ ಮಜ್ನು. ನಾನೇನ್ ಎಳೆ ಹುಡುಗಿ ಅಲ್ಲ, ನನ್ಗೂ ವಯಸ್ಸಾಗಿದೆ. ಇವ್ರು ನನ್ ಗಂಡ. ಇವನೇ ನಿನ್ ಗಂಡ ಅನ್ನೋದಕ್ಕೆ ಏನಮ್ಮ ಇದೆ ಸಾಕ್ಷಿ?